ಹಾಯ್ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ತಿಳಿದುಕೊಂಡಿದ್ವಿ ಸ್ನೇಹಿತರೆ. ಇವತ್ತಿನ ದಿನ ನಾವು ಅದರ ಮುಂದುವರೆದ ಭಾಗವನ್ನು ವಿವರಣಾತ್ಮಕವಾಗಿ ಪ್ರಶ್ನೋತ್ತರ ರೂಪದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ಪ್ರಶ್ನೆಗಳು ಬಹಳಷ್ಟು ಕ್ಲಿಷ್ಟವಾಗಿದ್ದು ಅವುಗಳನ್ನು ನಾವು ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳ ರೂಪದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೆಯ ಭಾಗ ಪ್ರತಿಪಾದಿಸುವಂತಹ ಸ್ಟೇಟ್ಮೆಂಟ್ ಇದ್ದು, ಎರಡನೆಯ ಭಾಗ ಅದರ ಕಾರಣವನ್ನು ಪ್ರತಿಪಾದಿಸುತ್ತದೆ. ಓಕೆ ಸ್ನೇಹಿತರೆ, ಈಗ ನೇರವಾಗಿ ನಾವು ಪ್ರಶ್ನೆಗೆ ಹೋಗೋಣ. ಅಸರ್ಷನ್ ಅಂದರೆ ಪ್ರತಿಪಾದನೆ. ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದನು. ಪ್ರತಿಪಾದನೆ ಏನು ಹೇಳ್ತದೆ ಅಂದರೆ, ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದನು. ಅದರ ಎರಡನೆಯ ಒಂದು ಸ್ಟೇಟ್ಮೆಂಟ್ ಏನಂದರೆ, ಅದರ ಕಾರಣ, ಅವನು ತನ್ನ ಆಸ್ಥಾನದಲ್ಲಿ ಹಲವಾರು ಮುಸ್ಲಿಂ ಅಧಿಕಾರಿಗಳನ್ನು ನೇಮಿಸಿಕೊಂಡಿದ್ದನು ಮತ್ತು ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡಿದನು. ಇದು ಸ್ಟೇಟ್ಮೆಂಟ್ ಒಂದರ ಮುಂದುವರೆದ ಒಂದು ಎಕ್ಸ್ಪ್ಲನೇಷನ್. ಇದು ಎ ಸರಿಯಾಗಿದೆಯೋ ಅಥವಾ ಆರ್ ಸರಿಯಾಗಿದೆಯೋ ಅಂತ ಸ್ಟೇಟ್ಮೆಂಟ್ ರೂಪದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡೋಣ ಸ್ನೇಹಿತರೆ. ಎ ಮತ್ತು ಆರ್ ಎರಡೂ ಸರಿ. ಆರ್ ಎಂಬುದು ಏನ ಸರಿಯಾದ ವಿವರಣೆ. ಸ್ನೇಹಿತರೆ, ಎ ಮತ್ತು ಆರ್ ಎರಡೂ ಸರಿ. ಆರ್ ಏನ ಸರಿಯಾದ ವಿವರಣೆಯಾಗಿದೆ ಸ್ನೇಹಿತರೆ. ಇದರ ಎಕ್ಸ್ಪ್ಲನೇಷನ್: ಕೃಷ್ಣದೇವರಾಯನು ಮುಸ್ಲಿಂ ರಾಜ್ಯಗಳೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಿದ್ದನು. ಆಡಳಿತಗಾರರಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. ಮುಸ್ಲಿಂ ಆಡಳಿತಗಾರರಿಗೆ ಆಶ್ರಯವನ್ನು ನೀಡಿರ್ತಾನೆ. ಕೃಷ್ಣದೇವರಾಯನು ತನ್ನ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರನ್ನು ನೇಮಕ ಮಾಡಿಕೊಂಡಿರ್ತಾನೆ. ಈ ಕಾರಣದಿಂದ ಅವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಕೂಡ ಆತನಿಗೆ ಬಂದಿರುತ್ತದೆ ಸ್ನೇಹಿತರೆ. ಈ ರೀತಿಯಾದ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಬಹಳಷ್ಟು ಬರುತ್ತಿವೆ. ಆದ್ದರಿಂದ ನಾವು ಸ್ಟೇಟ್ಮೆಂಟ್ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿರೋದು ಇಂದಿನ ಅಗತ್ಯತೆ ಆಗಿದೆ ಸ್ನೇಹಿತರೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಇದು ಪ್ರತಿಪಾದನೆ ಏನು ಹೇಳ್ತದೆ ಅಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಯಂಕರ ಪದ್ಧತಿ ಜಾರಿಯಲ್ಲಿತ್ತು. ಪ್ರತಿಪಾದನೆ ಎ ಏನು ಹೇಳ್ತದೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಯಂಕರ ಪದ್ಧತಿ ಜಾರಿಯಲ್ಲಿತ್ತು. ಇನ್ನು ಆರ್, ಅದರ ಕಾರಣ ಏನು ಹೇಳ್ತದೆ ಅಂದರೆ, ನಾಯಂಕರ ಪದ್ಧತಿ ಅಡಿಯಲ್ಲಿ ಸೈನಿಕ ಠಾಣೆಗಳ ಮುಖ್ಯಸ್ಥರಿಗೆ ಭೂಮಿಯನ್ನು ಹಂಚಲಾಗುತ್ತಿತ್ತು ಮತ್ತು ಅವರು ರಾಜರಿಗೆ ಸೈನಿಕ ಸಹಾಯ ಮಾಡಬೇಕಿತ್ತು. ಈ ಆಪ್ಷನ್ ಎ ಏನಿದೆಯಲ್ಲ ಅದು ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಅದರ ವಿವರಣೆ, ಅದರ ಕಾರಣ, ಇವೆರಡೂ ರೀತಿಯಾಗಿ ನಾವು ಓದ್ಕೋಬೇಕು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಆರ್ ಎಂಬುದು ಏನ ಸರಿಯಾದ ವಿವರಣೆ. ಈ ಆರ್ ಎಂಬುದು ಏನ ಸರಿಯಾದ ವಿವರಣೆ ಆಗಿದೆ ಸ್ನೇಹಿತರೆ. ಎ ಮತ್ತು ಆರ್ ಎರಡೂ ಸರಿಯಾದ ಸ್ಟೇಟ್ಮೆಂಟ್ಗಳು. ಆರ್ ಏನಿದೆಯಲ್ಲ ಇದು ಏನ ಸರಿಯಾದಂತಹ ಎಕ್ಸ್ಪ್ಲನೇಷನ್ ಆಗಿದೆ ಸ್ನೇಹಿತರೆ. ನಾಯಂಕರ ಪದ್ಧತಿ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಮುಖ ಆಡಳಿತ ವ್ಯವಸ್ಥೆ ಆಗಿತ್ತು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಆಡಳಿತ ವ್ಯವಸ್ಥೆ ನಾಯಂಕರ ಪದ್ಧತಿ. ಈ ನಾಯಂಕರ ಪದ್ಧತಿಯ ಅಡಿಯಲ್ಲಿ ನಾಯಕರು ಸೈನಿಕ ಠಾಣೆಗಳ ಮುಖ್ಯಸ್ಥರಿಗೆ ವಿಜಯನಗರದ ಅರಸರು ಭೂಮಿಯನ್ನು ಕೊಡ್ತಾ ಇದ್ದರು. ಅವರಿಗೆ ಕಾಯಮಾಗಿ ಭೂಮಿಯನ್ನು ಕೊಡ್ತಾ ಇದ್ರು. ಅದಕ್ಕೆ ನಾವು ಅಮರ ನಾಯಂಕರ ಪದ್ಧತಿ ಅಂತ ಕರಿತೀವಿ. ಈ ಅಮರ ನಾಯಂಕರರು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಯುದ್ಧದಲ್ಲಿ ಅವಶ್ಯಕತೆ ಬಿದ್ದಾಗ ಸೈನ್ಯ ಸಹಾಯವನ್ನು ಮಾಡಬೇಕಾಗಿರುತ್ತಿತ್ತು. ಇವರ ಒಂದು ಕಾರ್ಯ ಏನಂದರೆ, ಇವರು ಸೈನಿಕರ ಅವಶ್ಯಕತೆಯನ್ನು ಈಡೇರಿಸುವುದಾಗಿತ್ತು. ಇದು ನೆಕ್ಸ್ಟ್ ಏನಾಗುತ್ತದೆ ಅಂದರೆ, ಪಾಳೆಗಾರ ಪದ್ಧತಿಗೆ ಈ ಒಂದು ವ್ಯವಸ್ಥೆ ಕಾರಣವಾಗ್ತದೆ ಸ್ನೇಹಿತರೆ. ಮುಂದೆ ಇದು ಪಾಳೆಗಾರ ವ್ಯವಸ್ಥೆಗೆ ಕಾರಣವಾಗ್ತದೆ. ಇನ್ನು ಮುಂದಿನ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ನೋಡೋಣ ಸ್ನೇಹಿತರೆ. ಸ್ಟೇಟ್ಮೆಂಟ್ ಎ ಏನು ಹೇಳ್ತದೆ ಅಂದರೆ, ತಾಳಿಕೋಟೆ ಕದನದ ನಂತರ
ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ಪೆನ್ನುಕೊಂಡಕ್ಕೆ ಸ್ಥಳಾಂತರಿಸಲಾಯಿತು. ಪ್ರತಿಪಾದನೆ ಸ್ಟೇಟ್ಮೆಂಟ್ ವೈಸಲ್ಲಿದೆ. ಇನ್ನು ನೆಕ್ಸ್ಟು ರೀಸನ್, ಅದರ ಕಾರಣ ಸೂಚಕ. ಹಂಪಿ ನಗರವು ಸುಲ್ತಾನರ ಒಕ್ಕೂಟದಿಂದ ಸಂಪೂರ್ಣವಾಗಿ ನಾಶವಾಗಿತ್ತು ಮತ್ತು ಅಲ್ಲಿ ಹಂಪಿ ವಾಸಿಸಲು ಅನುಕೂಲಕರವಾಗಿರಲಿಲ್ಲ. ಇದರ ಉತ್ತರವನ್ನು ನೋಡೋಣ ಸ್ನೇಹಿತರೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಈ ಪ್ರತಿಪಾದನೆಯನ್ನು ಕರೆಕ್ಟಾಗಿದೆ, ಅದರ ಕಾರಣವೂ ಕೂಡ ಸರಿಯಾಗಿದೆ. ಮತ್ತು ಆರ್ ಎಂಬುದು ಏನ ಸರಿಯಾದ ವಿವರಣೆ. ಈ ಆರ್ ಅನ್ನುವುದು ಏನ ಸರಿಯಾದ ಎಕ್ಸ್ಪ್ಲನೇಷನ್ ಆಗಿದೆ ಸ್ನೇಹಿತರೆ. ಇದನ್ನು ವಿವರಣಾತ್ಮಕ ರೂಪದಲ್ಲಿ ನೋಡೋಣ ಸ್ನೇಹಿತರೆ. 1565ರ ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಪತನವಾದ ನಂತರ ಹಂಪಿ ನಗರ ಸುಲ್ತಾನರ ಒಕ್ಕೂಟದಿಂದ ಸಂಪೂರ್ಣವಾಗಿ ಲೂಟಿ ಮತ್ತು ವಿನಾಶಕ್ಕೆ ಒಳಗಾಗ್ತದೆ. ತಿರುಮಲ ರಾಯನು ಉಳಿದ ಸೈನ್ಯವನ್ನು ಮತ್ತು ಸಾಮ್ರಾಜ್ಯದ ಕೆಲವೊಂದು ನಿಧಿಗಳೊಂದಿಗೆ ಪೆನ್ನುಗೊಂಡಕ್ಕೆ ಹೋಗ್ತಾನೆ. ಆಂಧ್ರ ಪ್ರದೇಶಕ್ಕೆ ಓಡಿ ಹೋಗ್ತಾನೆ ಇವನು. ಪೆನ್ನುಗೊಂಡಕ್ಕೆ ಸ್ಥಳಾಂತರಗೊಂಡು ಅಲ್ಲಿಂದಲೇ ತನ್ನ ಅರವೀಡು ಸಾಮ್ರಾಜ್ಯವನ್ನು ಇಲ್ಲೇ ಮುಂದುವರಿಸ್ತಾನೆ. ಇಷ್ಟು ನಾವು ತಿಳಿದುಕೊಳ್ಬೇಕು ಸ್ನೇಹಿತರೆ. ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆಗಿರೋದ್ರಿಂದ ನಾವು ಸರಿಯಾಗಿ ಇದನ್ನು ಅರ್ಥೈಸಿಕೊಂಡಿರಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರತಿಪಾದನೆ ದೇವರಾಯ ಎರಡನೆಯ ದೇವರಾಯ ಗಜಬೇಂಟೆಕಾರ ಎಂಬ ಬಿರುದು ಪಡೆದಿದ್ದನು. ಎರಡನೇ ದೇವರಾಯ ಗಜಬೇಂಟೆಕಾರ ಎಂಬ ಬಿರುದು ಪಡೆದಿದ್ದನು. ಇದರ ಕಾರಣ, ಅವನು ತನ್ನ ಸೈನ್ಯದಲ್ಲಿ ಆನೆಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದನು ಮತ್ತು ಆನೆಗಳ ಬೇಟೆಯಲ್ಲಿ ಈತ ಪ್ರವೀಣನಾಗಿದ್ದನು. ಪ್ರತಿಪಾದನೆ ಏನು ಹೇಳ್ತದೆ? ಎರಡನೇ ದೇವರಾಯ ಗಜಬೇಂಟೆಕಾರ ಎಂಬ ಬಿರುದು ಪಡೆದಿದ್ದನು. ಅದರ ಕಾರಣ ಸೂಚಕ ಏನಂದರೆ, ಅವನು ತನ್ನ ಸೈನ್ಯದಲ್ಲಿ ಆನೆಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದನು ಮತ್ತು ಆನೆಗಳ ಬೇಟೆಗಳಲ್ಲಿ ಈತ ಪರಿಣಿತನಾಗಿದ್ದನು ಅಂತ ಹೇಳಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಎ ಮತ್ತು ಆರು ಎರಡೂ ಸರಿಯಾಗಿದೆ. ಎ ಮತ್ತು ಆರ್ ಎರಡೂ ಸರಿ. ಆರ್ ಎಂಬುದು ಏನು ಸರಿಯಾದ ವಿವರಣೆ. ಸ್ನೇಹಿತರೆ, ಎರಡನೇ ದೇವರಾಯ ಸಂಗಮ ವಂಶದಲ್ಲಿಯೇ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದ. ಈತನಿಗೆ ಗಜಬೇಂಟೆಕಾರ ಎಂಬ ಬಿರುದಿತ್ತು ಸ್ನೇಹಿತರೆ. ಈತನಿಗೆ ಗಜಬೇಂಟೆಕಾರ ಎಂಬ ಬಿರುದಿತ್ತು. ಆನೆ ಬೇಟೆಗಾರ ಎಂಬ ಬಿರುದನ್ನು ಹೊಂದಿದ್ದನು. ಇವನು ತನ್ನ ಸೈನ್ಯದಲ್ಲಿ ಆನೆಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದನು. ಈತನ ಸೈನ್ಯದಲ್ಲಿ ಆನೆಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದನು ಮತ್ತು ಈತ ಆನೆ ಬೇಟೆಯಲ್ಲಿ ಬಹಳ ವಿಶೇಷ ಪ್ರಾವೀಣ್ಯತೆಯನ್ನು ಹೊಂದಿದ್ದನು. ಆದ್ದರಿಂದ ಈತನಿಗೆ ಗಜಬೇಂಟೆಕಾರ ಎಂಬ ಬಿರುದು ಬಂದಿರುತ್ತದೆ ಸ್ನೇಹಿತರೆ. ಇದು ಅವನ ಸಾಮರ್ಥ್ಯ ಮತ್ತು ಆತನ ಸೈನ್ಯ ಬಲವನ್ನು ಸೂಚಿಸುತ್ತದೆ ಸ್ನೇಹಿತರೆ. ಇಷ್ಟು ನಾವು ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ನಲ್ಲೇ ನಾವು ಅದರ ಸರಿಯಾದ ವಿವರಣೆಯನ್ನು ತಿಳಿದುಕೊಂಡಾಗ ಮಾತ್ರ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಮಾಡಲಿಕ್ಕೆ ಬರ್ತದೆ ಸ್ನೇಹಿತರೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಇದು ಕೂಡ ಸ್ಟೇಟ್ಮೆಂಟ್ ವೈಸಲ್ಲಿರುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯವು ಸಮುದ್ರಾಂತರ ವ್ಯಾಪಾರವನ್ನು ಪ್ರೋತ್ಸಾಹಿಸಿತು. ಪ್ರತಿಪಾದನೆ ಏನು ಹೇಳ್ತದೆ? ವಿಜಯನಗರ ಸಾಮ್ರಾಜ್ಯವು ಸಮುದ್ರಾಂತರ ವ್ಯಾಪಾರವನ್ನು ಪ್ರೋತ್ಸಾಹಿಸಿತು. ಇದರ ರೀಸನ್ ಆರ್ ಏನು ಹೇಳ್ತದೆ ಅಂದ್ರೆ, ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡ ನಂತರ ಕೃಷ್ಣದೇವರಾಯನು ಅವರೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡನು. ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡ ನಂತರ ಕೃಷ್ಣದೇವರಾಯನು ಅವರೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡನು. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಏನಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಎಂಬುದು ಏನ ಸರಿಯಾದ ವಿವರಣೆ ಆಗಿದೆ ಸ್ನೇಹಿತರೆ. ಇನ್ನು ಎಕ್ಸ್ಪ್ಲೇಷನ್ ನೋಡೋಣ ಸ್ನೇಹಿತರೆ. ಕೃಷ್ಣದೇವರಾಯ ಪೋರ್ಚುಗೀಸರೊಂದಿಗೆ ಬಹಳಷ್ಟು ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಿದ್ದನು. ಅವನು ಪೋರ್ಚುಗೀಸರಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದನು. ಪೋರ್ಚುಗೀಸರಿಂದ ಉತ್ತಮ ದರ್ಜೆಯ ಕುದುರೆಗಳನ್ನು ಸೌದಿ ಅರೇಬಿಯಾದಿಂದ ಪೋರ್ಚುಗೀಸರ ಒಂದು ನೆರವಿನ ಮೂಲಕ ಕುದುರೆಗಳನ್ನು ಆಮದು ಮಾಡಿಕೊಳ್ತಾ ಇದ್ದ. ಮತ್ತು ಪೋರ್ಚುಗೀಸರಿಗೆ ವ್ಯಾಪಾರ ಮಾಡಲಿಕ್ಕೆ ಸೌಲಭ್ಯಗಳನ್ನು ನೀಡಿದ್ದ. ಇದರಿಂದ ವಿಜಯನಗರ ಸಮುದ್ರಾಂತರ ವ್ಯಾಪಾರಕ್ಕೆ ಭಾಳಷ್ಟು ಉತ್ತೇಜನ ಸಿಗ್ತದೆ ಸ್ನೇಹಿತರೆ. ಇನ್ನು ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಈ ಪೋರ್ಚುಗೀಸ್ ಪ್ರವಾಸಿ ಯಾರು ಬಂದಿರ್ತಾರಪ್ಪ? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಡೊಮಿಂಗೋ ಪೇಸ್ ಈತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ.
ಸ್ನೇಹಿತರೆ, ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸರ ಎರಡನೇ ಗವರ್ನರ್ ಆದಂತಹ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರದ ಸುಲ್ತಾನನಾದ ಇಸ್ಮಾಯಿಲ್ ಆದಿಲ್ ಶಾನನ್ನ ಸೋಲಿಸಿ ಗೋವಾವನ್ನು ವಶಪಡಿಸಿಕೊಳ್ತಾರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಮುಂದೆ ಪೋರ್ಚುಗೀಸರ ಇದು ರಾಜಧಾನಿ ಆಗ್ತದೆ, ಗೋವಾ ಪೋರ್ಚುಗೀಸರ ರಾಜಧಾನಿ ಆಗ್ತದೆ. ಇಷ್ಟು ನಾವು ಸ್ನೇಹಿತರೆ ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಬೇಕು. ಇನ್ನು ಮುಂದಿನ ಒಂದು ಒಂದು ಇದಕ್ಕೆ ಹೋಗೋಣ ಸ್ನೇಹಿತರೆ. ಸ್ವಲ್ಪ ವಿಜಯನಗರದ ಸಾಮ್ರಾಜ್ಯದ ಕುರಿತು ಒಂದು ಕೆಲವೊಂದಿಷ್ಟು ಒನ್ ಲೈನ್ ಕ್ವಶನ್ ಅವೆ, ಒನ್ ಲೈನ್ ಆನ್ಸರ್ ನೋಡೋಣ ಸ್ನೇಹಿತರೆ. ಇನ್ನು ವಿಜಯನಗರ ಸ್ಥಾಪನೆ ಆಗಿದ್ದು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಹರಿಹರ ಮತ್ತು ಬುಕ್ಕರಾಯರಿಂದ ಸ್ಥಾಪನೆ ಆಗ್ತದೆ, ಸಂಗಮ ವಂಶದಿಂದ ಸ್ಥಾಪನೆ ಆಗ್ತದೆ. ಇನ್ನು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಸ್ಫೂರ್ತಿ ಯಾರಾಗಿದ್ರು ಅಂದರೆ ಸಂತ ವಿದ್ಯಾರಣ್ಯರು. ಶೃಂಗೇರಿ ಪೀಠದ ಪೀಠಾಧಿಪತಿಗಳಾದಂತಹ ವಿದ್ಯಾರಣ್ಯರ ಸ್ಫೂರ್ತಿಯಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಇನ್ನು ಇವರ ರಾಜಧಾನಿ ಹಂಪಿ ಇನ್ನೊಂದು ಹೆಸರು ವಿರೂಪಾಕ್ಷಪುರ. ಇನ್ನು ಯಾವ ರಾಜವಂಶಗಳು ಎಷ್ಟೆಷ್ಟು ಅವಧಿಗೆ ಆಳ್ತಾವ ಅಂತ ನೋಡೋಣ ಸ್ನೇಹಿತರೆ. ಮೊದಲಿಗೆ ಸಂಗಮ ವಂಶ 1336ರಿಂದ 1485ರವರೆಗೆ ಆಡಳಿತವನ್ನು ಮಾಡ್ತದೆ. ಸಾಳುವ ವಂಶ 1485ರಿಂದ 1505ರವರೆಗೆ ಆಡಳಿತವನ್ನು ಮಾಡ್ತದೆ. ತುಳು ವಂಶ 1505ರಿಂದ 1570ರವರೆಗೆ ಆಡಳಿತವನ್ನು ಮಾಡ್ತದೆ. ಅದೇ ರೀತಿ ಅರವೀಡು ವಂಶ 1570ರಿಂದ 1646ರವರೆಗೆ ಆಡಳಿತವನ್ನು ಮಾಡ್ತದೆ ಸ್ನೇಹಿತರೆ. ಅತಿ ಹೆಚ್ಚು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದ ಸಾಮ್ರಾಜ್ಯ ಯಾವುದಂದ್ರೆ ಸಂಗಮ ವಂಶ ಆಡಳಿತವನ್ನು ಮಾಡ್ತದೆ. ಅದೇ ರೀತಿಯಾಗಿ ಅತಿ ಕಡಿಮೆ ಒಂದು ಆಡಳಿತ ಮಾಡಿದಂತಹ ಯಾವುದು ವಂಶ ಅಂದರೆ ಅದು ಸಾಳುವ ವಂಶ. ಅತಿ ಕಡಿಮೆ ಆಡಳಿತವನ್ನು ನಡೆಸಿದಂತಹ ವಂಶ ಯಾವುದಂದ್ರೆ ಸಾಳುವ ವಂಶ. ಇನ್ನು ವಿಜಯನಗರದಲ್ಲಿ ಅತ್ಯಂತ ಪ್ರಸಿದ್ಧ ರಾಜ ಅಂದರೆ ಕೃಷ್ಣದೇವರಾಯ. ಈತ 1509ರಿಂದ 1529ರವರೆಗೆ ಆಡಳಿತವನ್ನು ಮಾಡ್ತಾನೆ ಸ್ನೇಹಿತರೆ. ಇನ್ನು ರಾಜಲಾಂಛನ ಬಲಮುಖವರಾಹ ಇವರ ರಾಜಲಾಂಛನವಾಗಿತ್ತು. ಬಲಮುಖವರಾಹ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಲಾಂಛನವಾಗಿತ್ತು. ಇನ್ನು ವಿಜಯನಗರ ಸಾಮ್ರಾಜ್ಯದ ಕುಲದೇವರು ಯಾರಂದರೆ ವಿರೂಪಾಕ್ಷ ಅಥವಾ ಪಂಪಾಪತಿ ವಿಜಯನಗರ ಸಾಮ್ರಾಜ್ಯದ ಕುಲ ದೇವರಾಗಿದ್ದರು. ಇನ್ನು ಪ್ರಮುಖ ಕದನ ಯಾವ್ದು ನಡೀತದೆ ಅಂದ್ರೆ ತಾಳಿಕೋಟೆ ಕದನ, ರಕ್ಕಸ ತಂಗಡಿ ಅಂತ ಕರೀತಾರೆ. ತಾಳಿಕೋಟೆ ಕದನ ಅಂತಾರೆ, ಬನಹಟ್ಟಿ ಕಾಳಗ ಅಂತ ಕರೀತಾರೆ. ಅದಕ್ಕೆ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿವಿ ಸ್ನೇಹಿತರೆ. ಅದನ್ನ ಜನವರಿ 23, 1565 ಆವಾಗ ನಡೀತದೆ ರಕ್ಕಸ ತಂಗಡಿ. ಓಕೆ, ಮುಂದಿನ ಮುಂದಿನ ಇದಕ್ಕೆ ತಿಳ್ಕೊಳ್ಳೋ ಸ್ನೇಹಿತರೆ. ಇನ್ನು ಪ್ರವಾಸಿಗರು ವಿಜಯನಗರವನ್ನು ಸಂದರ್ಶಿಸಿದಂತಹ ಪ್ರವಾಸಿಗರು ಯಾರ್ಯಾರು ಅಂದರೆ ಡೊಮಿಂಗೋ ಪಯಾಸ್ ಈತ ಪೋರ್ಚುಗಲ್ ದೇಶದವನು. ನ್ಯೂನೀಜ್ ಕೂಡ ಪೋರ್ಚುಗಲ್ ದೇಶದವನು. ಬಾರ್ಬೋಸ್ ಕೂಡ ಪೋರ್ಚುಗಲ್ ದೇಶದವನು. ಇನ್ನು ನಿಕೋಲೋ ಕೌಂಟಿ ಇಟಲಿ, ಅಬ್ದುಲ್ ರಜಾಕ್ ಪರ್ಷಿಯಾ, ಡೊಮಿಂಗೋ ಪಯಾಸ್ ಪೋರ್ಚುಗಲ್. ನಿಕೋಲೋ ಕೌಂಟಿ ಬಂದಿರೋದು 1ನೇ ದೇವರಾಯನ ಕಾಲದಲ್ಲಿ, ಅಬ್ದುಲ್ ರಜಾಕ್ 2ನೇ ದೇವರಾಯನ ಕಾಲದಲ್ಲಿ ಬಂದಿರ್ತಾನೆ, ಬಾರ್ಬೋಜಾ ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿರ್ತಾನೆ. ಅದೇ ರೀತಿಯಾಗಿ ಡೊಮಿಂಗೋ ಪಯಾಸು ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿರ್ತಾನೆ. ನ್ಯೂನೀಜ್ ಬಂದಿರೋದು ಅಚ್ಯುತರಾಯನ ಕಾಲದಲ್ಲಿ ಬಂದಿರ್ತಾನೆ. ನ್ಯೂನೀಜ್ ಈತ ಪೋರ್ಚುಗಲ್ ದೇಶದ ಪ್ರವಾಸಿಗ ಆಗಿರ್ತಾನೆ. ಇನ್ನು ಪ್ರಮುಖ ಸಾಹಿತ್ಯ ಕೃತಿಗಳು ಯಾವುದಂದ್ರೆ ಆಮುಕ್ತ ಮೌಲ್ಯ ಬರೆದವರು ಕೃಷ್ಣದೇವರಾಯ. ಈತನ ಇನ್ನೊಂದು ಕೃತಿ ಯಾವುದಂದ್ರೆ ಜಾಂಬವತಿ ಕಲ್ಯಾಣ. ಇದು ಸಂಸ್ಕೃತದಲ್ಲಿದೆ. ಆಮುಕ್ತ ಮೌಲ್ಯ ತೆಲುಗು ಭಾಷೆಯಲ್ಲಿದೆ. ಇಲ್ಲ ಅಲ್ಲಸಾನಿ ಪೆದ್ದನ್ನ ಈತನ ಕೃತಿ ಮನುಚರಿತ್ರಂ. ಇನ್ನು ಗಂಗಾದೇವಿ ಬರೆದಂತಹ ಕೃತಿ ಮಧುರಾ ವಿಜಯಂ. ಹದಿಬದೆಯ ಧರ್ಮವನ್ನು ಬರೆದವರು ಸಂಜೀವನಮ್ಮ. ಇನ್ನು ವಾಸ್ತುಶಿಲ್ಪ ಶೈಲಿ ಯಾವುದಾಗಿತ್ತು ಅಂದರೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿ ಯಾವುದಾಗಿತ್ತು ಅಂದ್ರೆ ವೇಸರ ಶೈಲಿಯನ್ನು ಇವರು ಬಳಸ್ತಾ ಇದ್ದರು. ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮ್ಮಿಲನವೇ ವೇಸರ ಶೈಲಿ. ಇನ್ನು ಸ್ನೇಹಿತರೆ, ವಿಜಯನಗರ ಕಾಲದ ಪ್ರಮುಖ ದೇವಾಲಯಗಳು ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ಈ ತರಹ ಪ್ರಮುಖ ದೇವಾಲಯಗಳು ಇವರ ಕಾಲದಲ್ಲಿ ಸ್ಥಾಪನೆ ಆಗಿರ್ತವೆ ಸ್ನೇಹಿತರೆ.
ಇನ್ನು ಆಡಳಿತ ಪದ್ಧತಿ ಯಾವುದಾಗಿತ್ತಂದರೆ ಇವರು ಅಮರ ನಾಯಂಕರ ಅಥವಾ ನಾಯಂಕರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ವಿಜಯನಗರದ ಅರಸರು ನಾಯಂಕರ ಅಥವಾ ಅಮರ ನಾಯಂಕರ ಆಡಳಿತ ವ್ಯವಸ್ಥೆಯನ್ನು ಇವರು ಅಳವಡಿಸ್ಕೊಂಡಿದ್ರು. ಇನ್ನು ವಿಜಯನಗರ ಕಾಲದಲ್ಲಿ ಇದ್ದಂತಹ ನಾಣ್ಯಗಳು ಯಾವುದಂದ್ರೆ ವರಾಹ, ಪೊನ್ ಮತ್ತು ಪಗೋಡ. ಇವೆಲ್ಲ ಚಿನ್ನದಲ್ಲಿ ಈ ನಾಣ್ಯಗಳನ್ನು ಇವರು ಬಳಸ್ತಾ ಇದ್ರು. ಚಿನ್ನದ ರೂಪದಲ್ಲಿದ್ವು ನಾಣ್ಯಗಳು. ಇನ್ನು ನೆಕ್ಸ್ಟು ಈ ಕೆಳಗಿನ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಮುಂದಿನ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ದೇವಾಲಯವು ವಿಜಯನಗರ ಕಾಲದಲ್ಲಿ ನಿರ್ಮಿತವಾದದ್ದಲ್ಲ? ಆಪ್ಷನ್ ಎ ವಿಠ್ಠಲ ದೇವಾಲಯ ಹಂಪಿ, ಆಪ್ಷನ್ ಬಿ ಹಜಾರರಾಮ ದೇವಾಲಯ ಹಂಪಿ, ಆಪ್ಷನ್ ಸಿ ಬೃಹದೀಶ್ವರ ದೇವಾಲಯ ತಂಜಾವೂರು, ಆಪ್ಷನ್ ಡಿ ಕೃಷ್ಣ ದೇವಾಲಯ ಹಂಪಿ. ಸ್ನೇಹಿತರೆ, ಇದು ಸರಳವಾದ ಪ್ರಶ್ನೆ ಆಗಿದೆ. ಬೃಹದೀಶ್ವರ ದೇವಾಲಯ ತಂಜಾವೂರು. ಇದರ ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಬೃಹದೀಶ್ವರ ದೇವಾಲಯ ತಂಜಾವೂರು ಇದು ತಮಿಳುನಾಡಿನಲ್ಲಿ ಬರ್ತದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ. ಇದನ್ನು ಚೋಳ ದೊರೆ 1ನೇ ರಾಜರಾಜ ಚೋಳ 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ. 1ನೇ ರಾಜರಾಜ ಚೋಳ 11ನೇ ಶತಮಾನದಲ್ಲಿ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಇದು ವಿಜಯನಗರ ಕಾಲದಲ್ಲಿ ನಿರ್ಮಿತವಾದ ದೇವಸ್ಥಾನವಲ್ಲ. ಈ ಉಳಿದ 3 ದೇವಸ್ಥಾನಗಳು ಹಂಪಿಯಲ್ಲಿ ನಿರ್ಮಾಣವಾಗಿವೆ. ಇವೆಲ್ಲ ಕೂಡ ವಿಜಯನಗರ ಕಾಲದಲ್ಲಿ ನಿರ್ಮಿತವಾದಂಥವು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕ್ವಶನ್ಗಳು ಎಲಿಮಿನೇಷನ್ ಬೇಸ್ಡ್ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗಳು ಎಲಿಮಿನೇಷನ್ ಬೇಸ್ಡ್ ಕ್ವಶನ್ ಆಗಿವೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವರಲ್ಲಿ ಯಾರು ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜ ಕವಿಯಲ್ಲ? ಇದು ಕೂಡ ಬಹಳ ಸರಳವಾದ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಆಪ್ಷನ್ ಎ ಅಲ್ಲಸಾನಿ ಪೆದ್ದಣ್ಣ, ಆಪ್ಷನ್ ಬಿ ನಂದಿ ತಿಮ್ಮಣ್ಣ, ಆಪ್ಷನ್ ಸಿ ದೂರ್ಜಟೆ, ಆಪ್ಷನ್ ಡಿ ಪಂಪ. ಇನ್ನು ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಪಂಪ. ಇದು ಬಹಳ ಸರಳವಾದ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಪಂಪ ಇದು ಸರಿಯಾದ ಇದರ ಉತ್ತರ. ಪಂಪ 10ನೇ ಶತಮಾನದಲ್ಲಿ ಬರುವಂತಹ ಕನ್ನಡದ ಪ್ರಮುಖ ಕವಿ. ಈತನಿಗೆ ಆದಿಕವಿ ಅಂತ ಕರಿತೀವಿ. ಆದಿಕವಿ ಪಂಪ ಅಂತ ಕರಿತೀವಿ ಸ್ನೇಹಿತರೆ. ಈತ ವೇಮುಲವಾಡದ ಚಾಲುಕ್ಯರ ಆಶ್ರಯದಲ್ಲಿರ್ತಾನೆ ಸ್ನೇಹಿತರೆ. ಪಂಪ ವೇಮುಲವಾಡದ ಚಾಲುಕ್ಯರ ಆಶ್ರಯದಲ್ಲಿರ್ತಾನೆ. ಇನ್ನು ಕೃಷ್ಣದೇವರಾಯನ ಅಷ್ಟದಿಗ್ಗಜ ಕವಿಗಳು ಯಾರಪ್ಪ ಅಂದ್ರೆ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜಟಿ, ಮಾದಯ್ಯ, ಅಯ್ಯಲರಾಜು ರಾಮಭದ್ರ, ಪಿಂಗಳಿ ಸೂರಣ್ಣ, ರಾಮರಾಜಭೂಷಣ, ತೆನಾಲಿ ರಾಮಕೃಷ್ಣ. ಇಷ್ಟು 8 ಕವಿಗಳು ಇರ್ತಾರೆ. ಅವರಿಗೆ ಅಷ್ಟದಿಗ್ಗಜ ಕವಿಗಳು ಅಂತ ಕರೀತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹಂಪಿಯ ಸುತ್ತಮುತ್ತಲಿನ ಗಣಿಗಾರಿಕೆ ನಿಷೇಧ ಕುರಿತು ಮಹತ್ವದ ತೀರ್ಪು ನೀಡಿದೆ. ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ ದೊರೆ ಯಾರು? ಸ್ನೇಹಿತರೆ, ಇದು ಕೂಡ ಬಹಳಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ. ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ದೇವರಾಯ, ಆಪ್ಷನ್ ಸಿ 2ನೇ ದೇವರಾಯ, ಆಪ್ಷನ್ ಡಿ ಅಚ್ಯುತರಾಯ. ಇದರ ಸರಿಯಾದ ಉತ್ತರ 1ನೇ ದೇವರಾಯ. ಸ್ನೇಹಿತರೆ, ಇದರ ಎಕ್ಸ್ಪ್ಲನೇಷನ್ ನೋಡೋಣ. 1ನೇ ದೇವರಾಯ 1406ರಿಂದ 1422. ಈ 1ನೇ ದೇವರಾಯ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸ್ತಾನೆ. ಈ ಅಣೆಕಟ್ಟು ನಿರ್ಮಿಸಿ ತುಂಗಭದ್ರಾ ನದಿಯಿಂದ ರಾಜಧಾನಿಗೆ 24 ಕಿಲೋಮೀಟರ್ ಉದ್ದದ ಕಾಲುವೆಯನ್ನು ನಿರ್ಮಾಣ ಮಾಡ್ತಾನೆ. ಇದು ಕುಡಿಯುವ ನೀರು ಮತ್ತು ನೀರಾವರಿಗೆ ಪೂರಕವಾದಂತಹ ಒಂದು ಯೋಜನೆಯಾಗಿತ್ತು. ಆದ್ದರಿಂದ 1ನೇ ದೇವರಾಯ ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದಂತಹ ದೊರೆಯಾಗಿರ್ತಾನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೋತ್ತರಿಗೆ ಹೋಗೋಣ ಸ್ನೇಹಿತರೆ. ಇದು ಹೊಂದಿಸಿ ಬರೆಯಿರಿ ಟೈಪಲ್ಲಿದೆ. ಹೊಂದಿಸಿ ಬರೆಯಿರಿ ಟೈಪಲ್ಲಿದೆ ಸ್ನೇಹಿತರೆ. ಗಜಬೆಂಟೆಕಾರ ಕೃಷ್ಣದೇವರಾಯ, ಆಂಧ್ರಭೋಜ 2ನೇ ದೇವರಾಯ, ಕನ್ನಡ ರಾಜ್ಯ ರಮಾರಮಣ ಕೃಷ್ಣದೇವರಾಯ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ದೇವರಾಯ 1. ಸರಿಯಾದ ಜೋಡಿಗಳು ಯಾವುವು ಅಂತ ಕೇಳಿದ್ದಾರೆ ಸ್ನೇಹಿತರೆ ಕ್ವಶನು. ಆಪ್ಷನ್ ಸಿ ಮಾತ್ರ ರೈಟು. ಕನ್ನಡ ರಾಜ ರಮಾರಮಣ ಯಾರಪ್ಪ ಅಂದ್ರೆ ಕೃಷ್ಣದೇವರಾಯ. ಕೃಷ್ಣದೇವರಾಯನಿಗಿರುವಂತಹ ಬಿರುದು ಯಾವುದು? ಕನ್ನಡ ರಾಜ್ಯ ರಮಾರಮಣ. ಆಂಧ್ರಭೋಜ ಕೃಷ್ಣದೇವರಾಯನಿಗಿದ್ದಂತಹ ಬಿರುದು. ಕನ್ನಡ ರಾಜ್ಯ ರಾಮರಮಣ ಕೃಷ್ಣದೇವರಾಯನಿಗಿದ್ದಂತಹ ಬಿರುದು. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕೃಷ್ಣದೇವರಾಯನಿಗೆ ಇದ್ದಂಥ ಬಿರುದು. ಇನ್ನು
ಗಜಬೇಟೆಕಾರ ಇದ್ದಂತಹ ಬಿರುದು ಗಜಬೇಟೆಕಾರ ಅಥವಾ ಆನೆ ಬೇಟೆಗಾರ ಎಂಬ ಬಿರುದು ಯಾರಿಗಿತ್ತಂದ್ರೆ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯನಿಗೆ ಇದ್ದಂತಹ ಬಿರುದು. ಗಜಬೇಟೆಕಾರ ಎಂಬ ಬಿರುದು ಇತ್ತು ತನಗೆ. ಆಂಧ್ರ ಭೋಜ, ಕನ್ನಡ ರಾಜ್ಯ ರಮಾರಮಣ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ ಇವೆಲ್ಲವೂ ಕೂಡ ಶ್ರೀಕೃಷ್ಣ ದೇವರಾಯನ ಬಿರುದುಗಳಾಗಿದ್ದವು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಜೋಡಿಗಳನ್ನು ಇದೆ ಸ್ನೇಹಿತರೆ, ಇದು ನಾವು ನೋಡಿದ್ವಿ ಈಗ, ಅದೇ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಪತನದ ಕಾರಣಗಳ ಕುರಿತು ವಿಶ್ಲೇಷಿಸಿ. ಏನಪ್ಪ ಪ್ರಶ್ನೆ ಅಂದ್ರೆ, ವಿಜಯನಗರ ಸಾಮ್ರಾಜ್ಯದ ಪತನದ ಕಾರಣಗಳ ಕುರಿತು ವಿಶ್ಲೇಷಿಸಿ. ಕಾರಣ ಬಂದು ಹಳೆಯ ರಾಮರಾಯನ ದಖನ್ ಸುಲ್ತಾನರ ವಿರುದ್ಧದ ಭೇದ ಭಾವ ನೀತಿ. ಎರಡನೇ ಇದೇನಂದ್ರೆ ಸ್ಟೇಟ್ಮೆಂಟ್, ಸಾಮಂತ ನಾಯಕರ ಬಂಡಾಯ ಮತ್ತು ಸ್ವಾತಂತ್ರ್ಯ ಪ್ರವೃತ್ತಿ. ಮೂರನೇದು, ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸೈನ್ಯದ ಪರಾಭವ. ನಾಲ್ಕನೇದು, ಪೋರ್ಚುಗೀಸರ ವ್ಯಾಪಾರ ನಿಯಂತ್ರಣ. ಸರಿಯಾದ ಕಾರಣಗಳು ಯಾವುದಂದ್ರೆ 1, 2, 3, 4 ಸ್ನೇಹಿತರೆ. ಆಪ್ಷನ್ ಡಿ 1, 2, 3, 4 ಇವು 4 ಕಾರಣಗಳು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗ್ತವೆ. ಇನ್ನು ಎಕ್ಸ್ಪ್ಲನೇಷನ್ ಮುಖಾಂತರ ನೋಡೋಣ ಸ್ನೇಹಿತರೆ. ಈ 4 ರೀತಿಯಂತಹ ಕಾರಣಗಳಿಂದನೇ ವಿಜಯನಗರ ಸಾಮ್ರಾಜ್ಯ ಪತನವಾಗ್ತದೆ. ಹಳೆಯ ರಾಮರಾಯನ ದಖನ್ ಸುಲ್ತಾನರ ವಿರುದ್ಧ ಭೇದ ಭಾವ ನೀತಿಯನ್ನು ಅನುಸರಿಸಿರ್ತಾನೆ. ಆದ್ದರಿಂದ ಆ ದಖನ್ ಶಾಹಿ ಸುಲ್ತಾನರ ನಡುವೆ ಒಂದು ಒಕ್ಕಟ್ಟು ನಿರ್ಮಾಣವಾಗ್ತದೆ. ನಂತರ ವಿಜಯನಗರ ಸಾಮ್ರಾಜ್ಯದ ಅನೇಕ ಸಾಮಂತರು ಬಂಡಾಯವಾಗ್ತಾರೆ, ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ. ಮತ್ತು ತಾಳಿಕೋಟೆ ಕದನದಲ್ಲಿ ಮುಖ್ಯವಾಗಿ ಇವರು ಪರಾಭವ ಹೊಂದಿರೋದು ಕೂಡ ಬಹಳಷ್ಟು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗ್ತದೆ. ಇನ್ನು ಪೋರ್ಚುಗೀಸರ ವ್ಯಾಪಾರ ನಿಯಂತ್ರಣ ಕೂಡ ಇವರ ಒಂದು ಪತನಕ್ಕೆ ಕಾರಣವಾಗ್ತದೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕೆಳಗಿನ ವಿದೇಶಿ ಪ್ರವಾಸಿಗಳ ವರದಿಗಳನ್ನು ಗಮನಿಸಿ. ಪ್ರಶ್ನೆ ಏನಂದ್ರೆ, ಕೆಳಗಿನ ವಿದೇಶಿ ಪ್ರವಾಸಿಗಳ ವರದಿಯನ್ನು ಗಮನಿಸಿ. ಪ್ರವಾಸಿ ಎ ಏನು ಹೇಳ್ತಾನಂದ್ರೆ, ವಿಜಯನಗರ ನಗರದ ಭದ್ರತಾ ವ್ಯವಸ್ಥೆಯನ್ನು ಕಂಡು ಆಶ್ಚರ್ಯಚಕಿತನಾದ. ಪ್ರವಾಸಿ ಎ ವಿಜಯನಗರ ನಗರದ ಭದ್ರತಾ ವ್ಯವಸ್ಥೆಯನ್ನು ಕಂಡು ಆಶ್ಚರ್ಯಚಕಿತನಾದ. ಪ್ರವಾಸಿ ಬಿ ವಿಜಯನಗರದ ಮಹಿಳೆಯರು ಕುಸ್ತಿ ಕೌಶಲ್ಯವನ್ನು ವರ್ಣಿಸುತ್ತಾನೆ. ಇನ್ನು ಪ್ರವಾಸಿ ಸಿ ವಿಜಯನಗರದ ಮಾರುಕಟ್ಟೆಗಳಲ್ಲಿ ವೈದ್ಯರ ಮಾರಾಟವನ್ನು ವರ್ಣಿಸುತ್ತಾನೆ. ಇನ್ನು ಪ್ರವಾಸಿ ಡಿ ಕೃಷ್ಣದೇವರಾಯನ ಆಸ್ಥಾನದ ವೈಭವವನ್ನು ವರ್ಣಿಸುತ್ತಾನೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಸ್ನೇಹಿತರೆ. ಎ ಸರಿಯಾದ ಇದರ ಉತ್ತರ ಸ್ನೇಹಿತರೆ. ಅಬ್ದುಲ್ ರಜಾಕ್ ಏನಂತ ವರ್ಣನೆ ಮಾಡ್ತಾನೆ ಅಂದರೆ, ವಿಜಯನಗರದ ಭದ್ರತಾ ವ್ಯವಸ್ಥೆಯ ಕುರಿತಾಗಿ ಈತ ವಿವರಣೆಯನ್ನು ನೀಡ್ತಾನೆ. ವಿಜಯನಗರದ ಭದ್ರತಾ ವ್ಯವಸ್ಥೆಯನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ ಸ್ನೇಹಿತರೆ. ಇನ್ನು ನ್ಯೂನಿಜು ಏನು ಹೇಳ್ತಾನೆ ಅಂದರೆ, ವಿಜಯನಗರದ ಮಹಿಳೆಯರ ಕುಸ್ತಿ ಕೌಶಲ್ಯವನ್ನು ತನ್ನ ಒಂದು ವರದಿಯಲ್ಲೇ ವ್ಯಕ್ತಪಡಿಸ್ತಾನೆ ಸ್ನೇಹಿತರೆ. ವಿಜಯನಗರದ ಮಹಿಳೆಯರು ಕುಸ್ತಿ ಪಟುಗಳಾಗಿದ್ದರು ಅಂತ ನ್ಯೂನಿಜ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಇನ್ನು ನೆಕ್ಸ್ಟು, ವಿಜಯನಗರದ ಮಾರುಕಟ್ಟೆಗಳಲ್ಲಿ ವೈಡೂರ್ಯಗಳ ಮಾರಾಟವನ್ನು ವರ್ಣಿಸಿದವನು ಯಾವ ಪ್ರವಾಸಿಗ ಅಂದರೆ ನಿಕೋಲೋ ಡಿ ಕೌಂಟಿ. ಈತ ವಿಜಯನಗರದ ಒಂದು ಸಂತೆ ಬೀದಿಗಳಲ್ಲಿ ವೈಡೂರ್ಯಗಳನ್ನು ಮಾರಾಟ ಮಾಡ್ತಾ ಇದ್ರು ಅಂತ ನಿಕೋಲೋ ಡಿ ಕೌಂಟಿ ತನ್ನ ಪ್ರವಾಸಿ ಕಥನದಲ್ಲಿ ಬರೆದುಕೊಳ್ತಾನೆ ಸ್ನೇಹಿತರೆ. ಇನ್ನು ನೆಕ್ಸ್ಟು, ಕೃಷ್ಣದೇವರಾಯನ ಆಸ್ಥಾನದ ವೈಭವವನ್ನು ವರ್ಣಿಸಿದವರು ಯಾರಂದ್ರೆ ಡೊಮಿಂಗೋ ಪಯಾಸ್ ಈ ಪ್ರವಾಸಿಗ ಕೃಷ್ಣದೇವರಾಯನ ಆಸ್ಥಾನದ ವೈಭವವನ್ನು ವರ್ಣಿಸ್ತಾನೆ ಸ್ನೇಹಿತರೆ. ಇಷ್ಟು ಈ ಪ್ರವಾಸಿಗಳ ಸ್ಟೇಟ್ಮೆಂಟ್ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅದರ ಕುರಿತು ತಿಳ್ಕೊಳ್ಬೇಕು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಅಮರ ನಾಯಂಕರ ಪದ್ಧತಿಯ ಸರಿಯಾದ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕ್ವಶನ್ ಇದೆ ಸ್ನೇಹಿತರೆ. ಅಮರ ನಾಯಂಕರ ಪದ್ಧತಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಒಂದನೇದು, ಇದು ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿತ್ತು. ಅಂದರೆ ಅಮರ ನಾಯಂಕರ ಪದ್ಧತಿ ಇದು ಏನಾಗಿತ್ತು, ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಕೇಂದ್ರವಾಗಿತ್ತು ಅಂತ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನಾಯಕರು ತಮ್ಮ ಪ್ರದೇಶದಿಂದ ಪಡೆದ ಆದಾಯದ ಭಾಗವನ್ನು ರಾಜನಿಗೆ ಸಲ್ಲಿಸಬೇಕಿತ್ತು. ಇನ್ನು ನೆಕ್ಸ್ಟು, ನಾಯಕರು ತಮ್ಮ ಸ್ವಂತ ಹೆಸರಿನಲ್ಲಿ ನಾಣ್ಯಗಳನ್ನು ಅಚ್ಚು ಹಾಕಿಸಬಹುದಿತ್ತು.
ಮತ್ತೆ ನೆಕ್ಸ್ಟ್ ಈ ಪದ್ಧತಿಯು ಸಾಮ್ರಾಜ್ಯದ ಪತನ ನಂತರವೂ ಮುಂದುವರಿಯುತ್ತದೆ ಅಂತ ಇದೆ. 4 ಸ್ಟೇಟ್ಮೆಂಟ್ ಕೊಡ್ಯಾರ ಸ್ನೇಹಿತರೆ. ಇದರಲ್ಲಿ ಯಾವುದು ಸರಿ ಅಂತ, ಎಷ್ಟು ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳಿದಾರೆ ಸ್ನೇಹಿತರೆ. ಇದರಲ್ಲಿ 1, 2, 4 ಸರಿಯಾದ ಉತ್ತರ ಸ್ನೇಹಿತರೆ. ಮೂರನೇದು ರಾಂಗ್ ಆಗಿದೆ ಸ್ನೇಹಿತರೆ. ಏನಕ್ಕಂದ್ರೆ ರಾಜರು ಮಾತ್ರ ತಮ್ಮ ಸ್ವಂತ ಹೆಸರಿನಲ್ಲಿ ನಾಣ್ಯಗಳನ್ನು ಅಚ್ಚು ಹಾಕಿಸ್ಬೋದಿತ್ತು. ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ನಾಣ್ಯಗಳನ್ನು ರಾಜರು ಮಾತ್ರ ತಮ್ಮ ಸ್ವಂತ ಹೆಸರಿನಲ್ಲಿ ಅಚ್ಚು ಹಾಕಿಸ್ಬೋದಾಗಿತ್ತು. ಆದರೆ ನಾಯಕರು ಅಚ್ಚು ಹಾಕ್ಸಂಗಿರಲಿಲ್ಲ ಸ್ನೇಹಿತರೆ ನಾಣ್ಯಗಳನ್ನು. ಇನ್ನು ನೆಕ್ಸ್ಟು ನಾಯಕರ ಪದ್ಧತಿ ವಿಜಯನಗರ ಸಾಮ್ರಾಜ್ಯದ ನಂತರವೂ ಮುಂದುವರಿತದೆ. ಅದು ಮುಂದೆ ಪಾಳೆಗಾರ ಪದ್ಧತಿಯನ್ನು ಮುಂದುವರೆದಂತಹ ಒಂದು ಭಾಗವಾಗ್ತದೆ ಸ್ನೇಹಿತರೆ. ಅಮರ ನಾಯಕರ ಪದ್ಧತಿಯಲ್ಲಿ ನಾಯಕರು ತಮ್ಮ ಪ್ರದೇಶದಿಂದ ಪಡೆದಂತಹ ಆದಾಯದ ಒಂದು ಭಾಗವನ್ನು ರಾಜನಿಗೆ ಸಲ್ಲಿಸಬೇಕಿತ್ತು. ತಮ್ಮ ಸ್ವಂತ ಹೆಸರಿನಲ್ಲಿ ನಾಣ್ಯಗಳನ್ನು ಅಚ್ಚು ಹಾಕಿಸುವಂತಿರಲಿಲ್ಲ ಸ್ನೇಹಿತರೆ. ಇದು ರಾಜನ ವಿಶೇಷ ಅಧಿಕಾರ ಆಗಿತ್ತು. ನಾಣ್ಯಗಳನ್ನು ತನ್ನ ಸ್ವಂತ ಹೆಸರಿನಲ್ಲೇ ಅಚ್ಚು ಹಾಕಿಸಿಕೊಳ್ಳುವುದು ರಾಜನ ತನ್ನ ವಿಶೇಷ ಒಂದು ಅಧಿಕಾರವಾಗಿತ್ತು. ಇನ್ನು ಇದನ್ನ ನೋಡಿದೆವು ಸ್ನೇಹಿತರೆ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿನ ವೈಶಿಷ್ಟ್ಯಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದೆ. ವೈಶಿಷ್ಟ್ಯಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ವೇಸರ ಶೈಲಿಯು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮ್ಮಿಳನವಾಗಿತ್ತು. ವೇಸರ ಶೈಲಿಯು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮ್ಮಿಳನವಾಗಿತ್ತು. ಎರಡನೇದು, ಕಲ್ಯಾಣ ಮಂಟಪ ವಿಜಯನಗರ ಶೈಲಿಯ ವಿಶೇಷ ಅಂಶವಾಗಿತ್ತು. ಇನ್ನು ಮೂರನೇದು, ವಿಜಯ ವಿಠ್ಠಲ ದೇವಾಲಯದ ಸಂಗೀತ ಸ್ತಂಭಗಳು ದೇವರಾಯ ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಿತವಾದವು. ವಿಠ್ಠಲ ದೇವಾಲಯದ ಸಂಗೀತ ಸ್ತಂಭಗಳು ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಿತವಾದವು. ಮಹಾನವಮಿ ದಿಬ್ಬವನ್ನು ಕೃಷ್ಣದೇವರಾಯನು ಉದಯಗಿರಿ ವಿಜಯದ ನೆನಪಿಗಾಗಿ ನಿರ್ಮಿಸಿದನು. ಸ್ನೇಹಿತರ, ಇದರ ಸರಿಯಾದ ಉತ್ತರ 1. ಎಲ್ಲ ಪ್ರಶ್ನೆಗಳು, ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ. ಎಲ್ಲ ಪ್ರಶ್ನೆಗಳು ಸರಿಯಾಗಿವೆ. ಆಪ್ಷನ್ ಡಿ ಏನಿದೆಯಲ್ಲ, ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ ಸ್ನೇಹಿತರೆ. ಬೇಸರ ಶೈಲಿ ಇದು ದ್ರಾವಿಡ ಮತ್ತು ನಾಗರ ಶೈಲಿಗಳ ಒಂದು ಸಮ್ಮಿಲನವಾದಂತಹ ಒಂದು ಶೈಲಿ ಸ್ನೇಹಿತರೆ. ಇನ್ನು ಕಲ್ಯಾಣ ಮಂಟಪ ವಿಜಯನಗರ ಶೈಲಿಯ ಒಂದು ವಿಶೇಷ ಅಂಶ ಆಗಿರ್ತದೆ. ಕಲ್ಯಾಣ ಮಂಟಪ ವಿಜಯನಗರ ಶೈಲಿಯ ಒಂದು ವಿಶೇಷ ಅಂಶವಾಗಿರ್ತದೆ. ಇನ್ನು ವಿಠ್ಠಲ ದೇವಾಲಯದ ಸಂಗೀತ ಸ್ತಂಭಗಳನ್ನು ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಿತವಾಗಿರ್ತವೆ. ವಿಠ್ಠಲ ದೇವಾಲಯದ ಸಂಗೀತ ಸ್ತಂಭಗಳು ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಿತವಾಗಿರ್ತವೆ. ಇದು ರೈಟ್ ಆನ್ಸರ್. ಇನ್ನು ಮಹಾನವಮಿ ದಿಬ್ಬವನ್ನು ಕೃಷ್ಣದೇವರಾಯನು ಮಾಡ್ತಾನೆ, ಉದಯಗಿರಿ ವಿಜಯದ ನೆನಪಿಗಾಗಿ ನಿರ್ಮಿಸ್ತಾನೆ. ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ತಾಳಿಕೋಟೆ ಕದನ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ಕೃಷ್ಣದೇವರಾಯನ ಆಳ್ವಿಕೆ, ಎರಡನೇ ದೇವರಾಯನ ಆಳ್ವಿಕೆ. ತಾಳಿಕೋಟೆ ಕದನ ನಡೆದಿದ್ದು 1565. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ 1336. ಕೃಷ್ಣದೇವರಾಯನ ಆಡಳಿತ 1509ರಿಂದ 1529ರವರೆಗೆ. 1422ರಿಂದ 1446. ನಾವು ಈ ಇಸ್ವಿಗಳನ್ನು ಭಾಳಷ್ಟು ನೆನಪಿನಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಇವು ಕಾಲಾನುಕ್ರಮದಲ್ಲಿ ನಮಗೆ ಭಾಳಷ್ಟು ಅನುಕೂಲವಾಗ್ತವೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ 1336ರಲ್ಲಿ ಆಗ್ತದೆ. ನಂತರ 1422ರಿಂದ 1446ರವರೆಗೆ ಎರಡನೇ ದೇವರಾಯನ ಆಡಳಿತ ಆಗುತ್ತದೆ. ಮೂರನೇದಾಗಿ 1509ರಿಂದ 1529ರವರೆಗೆ ಕೃಷ್ಣದೇವರಾಯನ ಆಡಳಿತ ನಡೀತದೆ. ಇನ್ನು 1565ರಲ್ಲಿ ತಾಳಿಕೋಟೆ ಕದನ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ರಾಜವಂಶಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದು ಸರಳವಾದ ಪ್ರಶ್ನೆ ಆಗಿದೆ ಸ್ನೇಹಿತರೆ. 1 ತುಳುವ, 2 ಸಂಗಮ, 3 ಅರವೀಡು, ಆಪ್ಷನ್ 4 ಸಾಳುವ. ಮೊದಲನೇದಾಗಿ ಸಂಗಮ, ಸಾಳುವ, ತುಳುವ, ಅರಬೀಡು. ಇವು ಕಾಲಾನುಕ್ರಮಣದಲ್ಲಿ ಕೇಳಿದಾಗ ನಾವು ತಿಳ್ಕೊಬೇಕು ಸ್ನೇಹಿತರೆ.
ಈ ಒಂದು ಪ್ರಶ್ನೆಯನ್ನು ನಾವು ಹಲವು ಬಾರಿ ಚರ್ಚಿಸಿದ್ದೀವಿ ಸ್ನೇಹಿತರೆ. ಮುಂದಿನ ಇದಕ್ಕೆ ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ವಿದೇಶಿ ಪ್ರವಾಸಿಗರನ್ನು ಅವರು ಭೇಟಿ ನೀಡಿದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಇದು ಕೂಡ. ಆಪ್ಷನ್ 1 ಡೊಮಿಂಗೋ ಪಯಾಸ್, ಆಪ್ಷನ್ 2 ನಿಕೋಲೋ ಕೌಂಟೆ, ಆಪ್ಷನ್ 3 ಅಬ್ದುಲ್ ರಜಾಕ್, ಆಪ್ಷನ್ 4 ನ್ಯೂನಿಜ್. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಇದು ಸರಿಯಾದ ಉತ್ತರ. ಫಸ್ಟ್ ಬಂದವನು ಫಸ್ಟ್ ಯಾರು ಬಂದ್ರಪ್ಪ, ನಿಕೋಲೋ ಕೌಂಟೆ ಬರ್ತಾನೆ. ಫಸ್ಟ್ ಬಂದವನು ವಿದೇಶಿ ಪ್ರವಾಸಿಗ ನಿಕೋಲೋ ಕೌಂಟೆ. ನೆಕ್ಸ್ಟ್ ಬಂದವನು ಅಬ್ದುಲ್ ರಜಾಕ್ ಬರ್ತಾನೆ. ಆತನ ನಂತರ ಬಂದಿದ್ದು ಡೊಮಿಂಗೋ ಪಯಾಸ್. ನೆಕ್ಸ್ಟ್ ಬಂದಿದ್ದು ನ್ಯೂನಿಜ್. ಇದು ನಾವು ಕಾಲಾನುಕ್ರಮಣದಲ್ಲಿ ಬಂದಾಗ ಭಾಳಷ್ಟು ಇವರ ಒಂದು ಕಾಲಾನುಕ್ರಮಣಿಕೆಯನ್ನು ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್. ನಿಕೋಲೋ ಕೌಂಟೆ ಬಂದಿರೋದು 1420ರಿಂದ 21 ಇಸ್ವಿಯಲ್ಲಿ ಬರ್ತಾನೆ. ಅಬ್ದುಲ್ ರಜಾಕ್ ಬಂದಿರೋದು 1443ರಿಂದ 1444 ಅವಧಿಯಲ್ಲಿ ಬಂದಿರ್ತಾನೆ. ಡೊಮಿಂಗೋ ಪಯಾಸ್ ಬಂದಿರೋದು 1520ರಿಂದ 1522 ಅವಧಿಯಲ್ಲಿ ಬಂದಿರ್ತಾನೆ. ನ್ಯೂನಿಜ್ ಬಂದಿರೋದು 1535ರಿಂದ 1537 ಕಾಲಘಟ್ಟದಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸಂದರ್ಶನ ಮಾಡಿರ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು ನಾವು ವಿಜಯನಗರ ಸಾಮ್ರಾಜ್ಯದ ಕೆಲವು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ತಿಳ್ಕೊಂಡಿವಿ ಸ್ನೇಹಿತರೆ. ಬಹಳಷ್ಟು ಪ್ರಶ್ನೆಗಳು ಸ್ಟೇಟ್ಮೆಂಟ್ ವೈಸ್ ರೂಪದಲ್ಲಿದ್ವು, ಕೆಲವೊಂದಿಷ್ಟು ಹೊಂದಿಸಿ ಬರೆಯ ರೂಪದಲ್ಲಿದ್ವು, ಕೆಲವೊಂದಿಷ್ಟು ಸರಳ ರೂಪದ ಪ್ರಶ್ನೆಗಳಾಗಿದ್ದವು ಸ್ನೇಹಿತರೆ. ನಾವು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿರೋದ್ರಿಂದ ಸ್ನೇಹಿತರೆ ಎಲ್ಲವನ್ನು ನಾವು ತಿಳಿದುಕೊಳ್ಬೇಕು ಸ್ನೇಹಿತರೆ. ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗೋದರ ಮೂಲಕ ಮತ್ತು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಒಂದು ಈ ಚಾನಲ್ನ ಬೆಳವಣಿಗೆಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.